ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 119 155ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ನಿಬಂಧನೆಗಳನ್ನು ಅಲಕ್ಷ್ಯ ಮಾಡುವ ದುಷ್ಟರಿಗೆ ರಕ್ಷಣೆ ಇಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ನಿನ್ನ ನಿಬಂಧನೆಗಳನ್ನು ಅಲಕ್ಷ್ಯ ಮಾಡುವ ಜನಾಂಗಗಳಿಗೆ, ಅಂದರೆ ದುಷ್ಟರಿಗೆ ರಕ್ಷಣೆ ಇಲ್ಲ ಎಂದು ದೇವರ ವಾಕ್ಯ ಹೇಳುತ್ತೆ. ಹೌದು, ತುಂಬ ಜನ ಏನು ಮಾಡ್ತಾರಂದರೆ, ದೇವ್ರ ಬಗ್ಗೆ ಹೇಳೋಕೋದ್ರೆ ದೇವ್ರ ವಾಕ್ಯಗಳನ್ನ ಅಲಕ್ಷ್ಯ ಮಾಡ್ತಾರೆ. ತುಂಬ ಕಡೆ ಹೋಗಿ ಸುವಾರ್ತೆಗಳನ್ನ ಸಾರುವಾಗೆ ದೇವ್ರ ವಾಕ್ಯಗಳನ್ನ ಕೇಳಲ್ಲ, ಅದನ್ನು ಗೇಲಿ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಮತ್ತು ಯೇಸು ಬಗ್ಗೆ ಹೇಳೋಕೋದ್ರೆ ಅನೇಕರು ಬೈಕೊಳ್ಳೋದು, ಆಡ್ಕೊಳ್ಳೋದು, ದೂಷಿಸೋದು, ಒಡೆಯೋದು, ವಿರೋಧಿಸೋದು. ಹೌದು, ತುಂಬ ಕಡೆ ಹೋಗಿ ಸುವಾರ್ತೆಗಳನ್ನ ಸಾರುವಾಗೆ ಯೇಸುವಿನ ಬಗ್ಗೆ ಹೇಳೋಕೋದ್ರೆ ಅನೇಕ ಗ್ರಾಮಗಳಲ್ಲಿ, ಅನೇಕ ಕುಟುಂಬಗಳಲ್ಲಿ, ಅನೇಕ ಜನರ ಮಧ್ಯದಲ್ಲಿ ಯೇಸುವಿನ ಒಂದು ಸುವಾರ್ತೆನ ಸಾರೋಕೆ ಹೋಗೋಗೆ ಅನೇಕರು ಈ ಥರ ಏನು ಮಾಡ್ತಾರಂದರೆ ಬೈಯೋರು, ದೂಷಿಸೋರು, ಯೇಸುವಿಗೆ ವಿರೋಧವಾಗಿ ಮಾತನಾಡೋರು, ಯೇಸು ಬಗ್ಗೆ ಹೇಳೋಕೆ ಹೋಗೋರನ್ನ ಹೊಡೆಯೋದು, ದೇವ್ರ ಬಗ್ಗೆ ಗೇಲಿ ಮಾಡೋದು, ದೇವ್ರ ವಾಕ್ಯನ ಈ ರೀತಿಯಾಗಿ ಏನು ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ರಕ್ಷಣೆ ಬಂದು ಯಾರ ಮೂಲಕ ಹೋಗಿ ಅಂದರೆ ಯೇಸುವಿನ ಮೂಲಕವಾಗಿ ಅವ್ರಿಗೆ ರಕ್ಷಣೆ. ಹೌದು, ಆ ನಾಮದಲ್ಲಿ ಮಾತ್ರನೇ ಅವ್ರಿಗೆ ರಕ್ಷಣೆ. ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರನೇ ಅವ್ರಿಗೆ ರಕ್ಷಣೆ, ಬೇರೆ ಯಾವ ನಾಮದಲ್ಲಿ ಅವ್ರಿಗೆ ರಕ್ಷಣೆ ಆಗೋದಿಲ್ಲ. ಆದರೆ ಆ ರಕ್ಷಣೆ ಸುವಾರ್ತೆಗಳನ್ನ ಸಾರಕ್ಕೆ ಹೋಗೋಗೆ ತುಂಬ ಜನ ಏನು ಮಾಡ್ತಾರೆ, ಅದನ್ನು ಗೇಲಿ ಮಾಡ್ತಾರೆ, ದೂಷಿಸ್ತಾರೆ, ವಿರೋಧಿಸುತ್ತಾರೆ, ಮತ್ತು ಅನೇಕರನ್ನ ಹೇಳೋರನ್ನ ಹೊಡಿತಾರೆ, ಹಾಡ್ಕೊಳ್ತಾರೆ, ಬೈಕೊಳ್ತಾರೆ, ಕೆಲವ್ರನ್ನ ಹೊಡೆದು ಹಾಕ್ಬಿಡ್ತಾರೆ. ನೋಡಿದ್ರಾ, ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ಈ ರೀತಿಯಾಗಿ ದೇವರ ಕಾರ್ಯಗಳನ್ನು ಹೇಳೋಕ್ಕೆ ಹೋಗೋರನ್ನ ಅವರು ಅಲಕ್ಷ್ಯ ಮಾಡ್ತಾರೆ. ದೇವರ ವಾಕ್ಯಗಳನ್ನ, ಯೇಸು ನಾಮವನ್ನು, ಪರಲೋಕವನ್ನು ಕುರಿತು ಅಥವಾ ದೇವರ ಕಾರ್ಯಗಳನ್ನು ಕುರಿತು ಹೇಳೋಕೆ ಹೋಗುವಾಗೆ ಅವರು ಅಲಕ್ಷ್ಯ ಮಾಡ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ, ಈ ರೀತಿಯಾಗಿ ಯಾರೆಲ್ಲ ಸುವಾರ್ತೆಗಳನ್ನ ಅಲಕ್ಷ್ಯ ಮಾಡ್ತಾರೆ, ಸಭೆಗಳನ್ನ ಅಲಕ್ಷ್ಯ ಮಾಡ್ತಾರೆ, ದೇವರ ವಾಕ್ಯಗಳನ್ನ ಅಲಕ್ಷ್ಯ ಮಾಡ್ತಾರೆ, ಯೇಸುವಿನ ಹೆಸರನ್ನು ಹೇಳುವಾಗ ಯಾರೆಲ್ಲ ಅಲಕ್ಷ್ಯ ಮಾಡ್ತಾರೆ, ದೇವರ ರಾಜ್ಯವನ್ನು ಕುರಿತು ಹೇಳುವಾಗ ಯಾರೆಲ್ಲ ಅಲಕ್ಷ್ಯ ಮಾಡ್ತಾರೆ, ಯಾರೆಲ್ಲ ಪ್ರಾರ್ಥನೆಗಳನ್ನ ಅಲಕ್ಷ್ಯ ಮಾಡ್ತಾರೆ, ಯಾರೆಲ್ಲ ಪ್ರಾರ್ಥನೆ ಆರಾಧನೆಗಳನ್ನ ಅಲಕ್ಷ್ಯ ಮಾಡ್ತಾರೆ, ಈ ರೀತಿಯಾಗಿ ಯಾರೆಲ್ಲ ದೇವ್ರ ಕಾರ್ಯಗಳನ್ನ ಅಲಕ್ಷ್ಯ ಮಾಡ್ತಾರೋ ಅವ್ರಿಗೆ ಏನಿಲ್ಲ ಅಂತ ಬರೆಯಲ್ಪಟ್ಟಿದೆ, ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲ. ಹಲ್ಲೆಲೂಯ. ರಕ್ಷಣೆ ಅಂದರೆ ಯಾವ ರೀತಿ ರಕ್ಷಣೆ ಅಂದರೆ, ಈ ಲೋಕದಲ್ಲಿ ಮನುಷ್ಯ ಬಂದು ಎಷ್ಟೋ ಆಪತ್ತುಗಳು ಬರುವಾಗೆ, ಎಷ್ಟೋ ರೋಗಗಳು ಬರುವಾಗೆ, ಮರಣಕರ ವ್ಯಾಧಿಗಳು ಬರುವಾಗೆ, ಅನೇಕ ವಿಪತ್ತುಗಳು ಬರುವಾಗೆ, ಅನೇಕ ಮಂತ್ರಶಕ್ತಿಗಳಲ್ಲಿ ಬಾಧಿಸಲ್ಪಡುವಾಗೆ, ಅನೇಕ ಮರಣಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಗಳನ್ನು ಹೆಚ್ಚಾಗಿ ಭೂಮಿಯಲ್ಲಿ ಮನುಷ್ಯನಿಗೆ ಬರುವಾಗೆ ಅದರಲ್ಲಿ ಯಾರು ಅವನ್ನ ಕಾಪಾಡೋಕ್ಕಾಗಲ್ಲ. ಡಾಕ್ಟ್ರಿಂದನೂ ಕೈ ಬಿಡಲ್ಪಡ್ತಾರೆ, ಹಣ ಎಷ್ಟಿದ್ರೂ ಅದು ಅವ್ರಿಗೆ ರಕ್ಷಣೆ ಕೊಡೋಕ್ಕಾಗೋದಿಲ್ಲ, ಅವ್ರನ್ನೇ ಅವರು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ, ಎಲ್ಲಿ ಹೋದರೂ ಅವ್ರಿಗೆ ರಕ್ಷಣೆ ಸಿಕ್ಕೋದಿಲ್ಲ. ಆದರೆ ಅಂಥ ಆಪತ್ತುಗಳಲ್ಲಿ, ಅಂಥ ಮರಣಕರವಾದ ರೋಗಗಳಲ್ಲಿ, ಮಂತ್ರಶಕ್ತಿಗಳಿಂದ, ಆ ರೀತಿಯಾಗಿ ಅನೇಕ ವೇದನೆಗಳಿಂದ, ಕಷ್ಟಗಳಿಂದ, ಇಲ್ಲ ಆಪತ್ತುಗಳಿಂದ, ಇಲ್ಲ ಅನೇಕ ಶೋಧನೆಗಳಿಂದ ಅವನ್ನ ರಕ್ಷಿಸಬೇಕಂದ್ರೆ ಈ ಲೋಕದಲ್ಲಿ ಯೇಸು ಮಾತ್ರನೇ ಸಾಧ್ಯ. ಯೇಸುವಿನ ನಾಮದಲ್ಲಿ ಮಾತ್ರನೇ ಅವರಿಗೆ ರಕ್ಷಣೆ. ಆಗ ಯೇಸು ಹೇಳ್ತಾರೆ, ಒಂದು ವಾಕ್ಯ ಹೇಳುತ್ತೆ, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾ ಕಾಲವೂ ಎಲ್ಲ ಕೇಡಿಗೂ ನೀನು ತಪ್ಪಿಸಿ ನಾನು ಕಾಯ್ತೀನೆಂದು ದೇವರು ಹೇಳಿದ್ದಾನೆ. ಆದರೆ ಈ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಆಪತ್ತುಗಳಿರುತ್ತೆ. ಅದರ ಮಧ್ಯದಲ್ಲಿ ನಮ್ಮನ್ನು ಕಾಪಾಡಬೇಕು, ರಕ್ಷಿಸಬೇಕಂದ್ರೆ ಯಾರಿಂದ ಸಾಧ್ಯ? ದೇವರಿಂದ ಮಾತ್ರನೇ ಸಾಧ್ಯ. ಆದರೆ ಆ ದೇವರು ನಮ್ಮನ್ನು ರಕ್ಷಿಸಬೇಕಂದ್ರೆ ನಾವೇನು ಮಾಡಬೇಕು? ದೇವರ ವಾಕ್ಯಗಳನ್ನು ಕೇಳಬೇಕು, ಅದಕ್ಕೆ ವಿಧೇಯತೆ ತೋರಿಸೋರಾಗಿರಬೇಕು, ಯೇಸುವಿನ ಹೆಸರನ್ನು ಅಂಗೀಕಾರ ಮಾಡಿಕೊಂಡವರಾಗಿರಬೇಕು, ದೇವರಿಗೆ ನಾವು ಭಯಭಕ್ತಿಯಾಗಿ ಜೀವಿಸುವರಾಗಿ, ಈ ರೀತಿಯಾಗಿ ನಾವು ಕೇಳುವಾಗೆ, ನಂಬುವಾಗೆ, ನಾವು ಅಂಗೀಕರಿಸಿಕೊಳ್ಳುವಾಗೆ ಅಲ್ವಾ, ನಾವು ಇದೆಲ್ಲ ಮಾಡಿದ್ರೇ ನಮಗೆ ರಕ್ಷಣೆ ಕೊಡಲು ಸಾಧ್ಯ ದೇವರು. ಒಂದು ವೇಳೆ ನಾವು ಅಂಥ ಕಾರ್ಯಗಳ ಅಲಕ್ಷ್ಯ ಮಾಡಿ ನಾವು ಮುಂದಕ್ಕೆ ಹೋದರೆ ಅಂಥವ್ರಿಗೇನಿಲ್ಲ, ರಕ್ಷಣೆ ಇಲ್ಲ. ಈ ಭೂಮಿಯಲ್ಲಿ ಕೂಡ ಅವ್ರಿಗೆ ರಕ್ಷಣೆ ಇರೋದಿಲ್ಲ. ಇನ್ನೊಂದು ಸತ್ತ ನಂತರ ಅವರ ಆತ್ಮ ನಿತ್ಯ ನರಕಕ್ಕೆ ಹೋಗುತ್ತೆ.
ನರಕ ಅನ್ನೋದು ಎಷ್ಟು ಭಯಂಕರವಾದ ಒಂದು ಸ್ಥಳ, ಬೆಂಕಿಯ ಸಮುದ್ರ. ಅಲ್ಲಿ ಸುಡುವ ಬೆಂಕಿ ಆರಲ್ಲ, ಕಡಿಯುವ ಹುಳ ಸಾಯಲ್ಲ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಮನುಷ್ಯ ಈ ಲೋಕದಲ್ಲಿ ಯೇಸುವನ್ನು ಅಂಗೀಕರಿಸಿಕೊಂಡು ಯೇಸುವಿನ ಮೇಲೆ ವಿಶ್ವಾಸ ಇಟ್ಟು ಅವರ ಒಂದು ಮಾರ್ಗದಲ್ಲಿ ನಡೆದು ಅವ್ರಿಗಾಗಿ ಜೀವಿಸುವುದಾದರೆ ಅವ್ರಿಗೆ ಈ ಲೋಕದಲ್ಲಿ ರಕ್ಷಣೆ ಇರುತ್ತೆ. ಸತ್ತ ನಂತರ ಅವರ ಆತ್ಮ ನರಕದಿಂದ ತಪ್ಪಿಸಿಕೊಂಡು ನಿತ್ಯ ಮೋಕ್ಷ ಲೋಕದಲ್ಲಿ ಹೋಗಿ ದೇವರೊಟ್ಟಿಗೆ ಸೇರುತ್ತೆ. ಅವ್ರಿಗೆ ರಕ್ಷಣೆ, ಭೂಲೋಕದಲ್ಲಿ ರಕ್ಷಣೆ, ನರಕಕ್ಕೆ ಹೋಗೋದಾಗೆ ರಕ್ಷಣೆ ಇರುತ್ತೆ. ಹಲ್ಲೆಲೂಯ. ಆದರೆ ಕೆಲವರು ಯಾವಾಗೆಲ್ಲ ಯೇಸು ಸ್ವಾಮಿ ವಾಕ್ಯಗಳನ್ನು ಅಸಡ್ಡೆ ಮಾಡಿ, ದೇವರ ಕಾರ್ಯಗಳನ್ನು ಅಸಡ್ಡೆ ಮಾಡಿ ದೇವ್ರಿಗೆ ವಿರೋಧವಾಗಿ ನಡ್ಕೊಳ್ತಾರೋ ಅವ್ರಿಗೆ ಭೂಮಿಯಲ್ಲಿ ಅವ್ರಿಗೆ ರಕ್ಷಣೆ ಇರೋದಿಲ್ಲ. ಒಂದು ದೊಡ್ಡ ಭೂಕಂಪ ಬರುವಾಗೆ, ದೊಡ್ಡ ಪ್ರಳಯ ಬರುವಾಗೆ, ಮರಣಕರವಾದ ರೋಗಗಳು ಬರುವಾಗೆ, ಒಂದು ದೊಡ್ಡ ಭಯಂಕರವಾದ ಒಂದು ಅನಾಹುತಗಳು ಆಪತ್ತುಗಳು ಅವ್ರ ಮೇಲೆ ಬರುವಾಗೆ ಅವ್ರಿಗೇನಿರೋದಿಲ್ಲ, ರಕ್ಷಣೆ ಇರೋದಿಲ್ಲ. ಮತ್ತೆ ನಿತ್ಯ ನರಕದಿಂದ ಅವ್ರ ಆತ್ಮನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಭೂಲೋಕದಲ್ಲಿ ಅವ್ರಿಗೆ ರಕ್ಷಣೆ ಇರೋದಿಲ್ಲ, ನರಕದಲ್ಲಿ ಕೂಡ ಅವ್ರುಗಳು ಹೋಗಿ ಏನು ಮಾಡ್ತಾರೆ, ಸೇರೋರಾಗಿರ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ಲೂಕ ಸುವಾರ್ತೆ 10ರಲ್ಲಿ ನಾವು ನೋಡ್ತೀವಿ, 10 ಅನೇಕ ವಚನಗಳಲ್ಲಿ ನಾವು ನೋಡ್ತೀವಿ. 18, 17ನೇ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಯೇಸು ಹೇಳ್ತಾರೆ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ನಿಮ್ಮನ್ನು ಅಲಕ್ಷ್ಯ ಮಾಡುವವರು ನನ್ನನ್ನು ಅಲಕ್ಷ್ಯ ಮಾಡೋರಾಗಿರ್ತಾರೆ. ನನ್ನನ್ನು ಅಲಕ್ಷ್ಯ ಮಾಡುವನು ನನ್ನ ತಂದೆಯನ್ನು ಸಹ ಅಲಕ್ಷ್ಯ ಮಾಡೋರಾಗಿರ್ತಾರೆ. ನೋಡ್ರಿ, ಈ ರೀತಿಯಾಗಿ ಯೇಸುವಿನ ಬಗ್ಗೆ ಹೇಳೋಕೆ ಬರೋರನ್ನ ನಾವೇನು ಮಾಡಬೇಕು, ಸೇರಿಸಿಕೊಳ್ಳಬೇಕು. ಪ್ರಾರ್ಥನೆಗಳಿಗೆ ಬರೋರನ್ನ ಸೇರಿಸಿಕೊಳ್ಳಬೇಕು. ಸಭೆಗಳಿಗೆ ಹೋಗೋದನ್ನು ನಾವು ಇಷ್ಟಪಡೋರಾಗಿರಬೇಕು. ದೇವ್ರ ವಾಕ್ಯಗಳನ್ನು ಕೇಳೋಕೆ ಇಷ್ಟಪಡೋರಾಗಿರಬೇಕು. ಯೇಸು ನಾಮವನ್ನು ನಾವು ಪ್ರೀತಿಸುವರಾಗಿರಬೇಕು. ಈ ರೀತಿಯಾಗಿ ದೇವರ ಎಲ್ಲ ಕಾರ್ಯಗಳನ್ನು ಯಾರೇ ನಿಮ್ಗೆ ಹೇಳೋಕೆ ಬಂದರೂ ನೀವು ಅವರನ್ನ ಪ್ರೀತಿಸಬೇಕು. ಅದನ್ನು ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಮಾಡಿದ್ರೆ ಅವ್ರಿಗೆ ರಕ್ಷಣೆ ಇರೋದಿಲ್ಲ. ಯಾರೆಲ್ಲ ದೇವ್ರ ವಾಕ್ಯನ ಕೇಳ್ತಾರೋ, ಅದ್ರಿಗೆ ತಮ್ಮನ್ನು ಒಪ್ಪಿಸ್ಕೊಡ್ತಾರೋ, ಕ್ರಿಸ್ತನ ಮೇಲೆ ವಿಶ್ವಾಸ ಇಡ್ತಾರೋ, ದೇವರನ್ನ ಅಂಗೀಕಾರ ಮಾಡ್ಕೊಳ್ತಾರೋ ಅವರಿಗೆ ಭೂಲೋಕದಲ್ಲಿ ರಕ್ಷಣೆ ಇರುತ್ತೆ. ನಿತ್ಯ ನರಕಕ್ಕೆ ಹೋಗದ ಹಾಗೆ ಯೇಸು ಅವರ ಆತ್ಮಗಳನ್ನು ರಕ್ಷಿಸಲು ಸಾಮರ್ಥ್ಯವುಳ್ಳ ದೇವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯ. ಇವತ್ತು ಪ್ರತಿಯೊಬ್ಬರು ದೇವ್ರ ಕಡೆ ಗಮನ ಕೊಡ್ರಿ. ಯೇಸು ಸ್ವಾಮಿ ವಾಕ್ಯದ ಕಡೆ ಗಮನ ಕೊಡ್ರಿ. ಪ್ರಾರ್ಥನೆಗಳ ಕಡೆ ಗಮನ ಕೊಡ್ರಿ. ದೇವರ ಆಲಯಕ್ಕೆ ಹೋಗೋದನ್ನ ಗಮನ ಕೊಡ್ರಿ. ದೇವರ ಮಾರ್ಗಗಳನ್ನು ನಡೆಯೋದ್ರಿಗೆ ಗಮನ ಸಲ್ಲಿಸ್ರಿ. ದೇವ್ರ ಕಡೆ ತಿರುಗಿಕೊಳ್ಳುವಾಗೆ ದೇವನೇನು ಮಾಡ್ತಾನೆ, ನಿಮ್ಮನ್ನು ಎಲ್ಲ ಸಂದರ್ಭಗಳಲ್ಲಿ ದೇವರು ನಿಮ್ಮನ್ನು ರಕ್ಷಿಸಲು ಶಕ್ತನಾಗಿರ್ತಾನೆ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಪಕ್ಕದಲ್ಲಿದ್ದು ಆ ಇಕ್ಕಟ್ಟುಗಳಿಂದ ನಿಮ್ಮನ್ನು ಬಿಡಿಸಿ ತಪ್ಪಿಸುತ್ತಾನೆ. ಆಮೇಲೆ ಹಲ್ಲೆಲೂಯ. ಹಾಗಾಗಿ ದೇವರ ಕಾರ್ಯಗಳಲ್ಲಿ ಆಸಕ್ತಿವಂತರಾಗಿರಬೇಕು. ಪ್ರಾರ್ಥನೆ ಆಗಲಿ, ಸಭೆ ಆಗಲಿ, ಸುವಾರ್ತೆ ಆಗಲಿ, ಒಂದು ಉಪವಾಸ ಆಗಲಿ, ಒಂದು ದೇವರ ಕಾರ್ಯಗಳು ಎಲ್ಲದರದಲ್ಲಿ ನೀವು ಪ್ರತಿಯೊಬ್ಬರು ಆಸಕ್ತಿನ ತೋರಿಸಿ ಸಂತೋಷವಾಗಿ ನೀವೆಲ್ಲವನ್ನು ಮಾಡುವಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯ ಕೇಳಿಕೊಡಿರೋಂಥ ಪ್ರತಿಯೊಬ್ಬರು ನಾವು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳ ಮೇಲೆ ನಿನ್ನ ಕರಗಳನ್ನು ಚಾಚಪ್ಪ. ಯಾರೊಬ್ಬರು ನಿಮ್ಮ ವಿಷಯಗಳಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ಅಲಕ್ಷ್ಯ ಮಾಡದೆ ಆಸಕ್ತಿವಂತರಾಗಿ ಎಲ್ಲವನ್ನು ಭಯದಿಂದ ಭಕ್ತಿಯಿಂದ ಮಾಡುವಂಥ ವ್ಯಕ್ತಿಗಳಾಗಿ ಕಂಡು ಬರುವಾಗೆ ಒಬ್ಬೊಬ್ಬರ ಮೇಲೆ ನಿನ್ನ ಕರಗಳನ್ನು ಚಾಚಿ ಬಲಪಡಿಸಿ ಆಶೀರ್ವದಿಸಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಹಾಗೇ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಡಿರೋಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.